ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ ಅಂತೇಳಿ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಚಿಕ್ಕಪ್ಪ ಅವರು ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಬರುತ್ತೆ. ಬಂದು ನೋಡ್ತೀವಿ, ಅದು ನಿಜ ಆಗಿರುತ್ತೆ. ಯಾರು ಅಂತ ಕೇಳಿದಾಗ ಆಂಜಪ್ಪ ಮತ್ತು ತಿಮ್ಮರಾಯಪ್ಪ ವಸಂತಪ್ಪ ಮೂರೂ ಸೇರಿಕೊಂಡು ನೈಟು 12 ಗಂಟೆಯಲ್ಲಿ ಎಣ್ಣೆ ಕುಡಿದು ಆ ಮತ್ತಿನ ಮೇಲೆ ಆಂಜಪ್ಪನವ್ರು ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರನ್ನ ಹೊಡೆದು ಸಾಯಿಸಿರ್ತಾರೆ. ಅವ್ರಿಗೆ ನಮಗೇನು ಬೇಕು ಅಂತಂದರೆ ಕಾನೂನು ರೀತಿ ನಮಗೆ ಇದು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಯಾರು ನೋಡಿರೋವಂಥದ್ದು? ಬೆಳಿಗ್ಗೆ ರಾಜು ಅನ್ನೋರು ನೋಡ್ತಾರೆ. ಅವ್ರಿಗೆ ಏನಕ್ಕೆ ಬಂದಿದೆ ಅಂತ ಅವ್ರು ಗೇಟ್ ವಾಲ್ ತಿರ್ಸಕ್ಕೆ ಬಂದಿರ್ತಾರೆ. ಇಲ್ಲಿ ನೋಡ್ಬಿಟ್ಟು ನಮ್ಗೆ ಕಾಲ್ ಮಾಡ್ತಾರೆ, ಈ ಥರ ಆಗಿದೆ ಬನ್ನಿ ಅಂತ ಹೇಳ್ಬಿಟ್ಟು. ಹಳೆ ದ್ವೇಷ ಏನಿಲ್ಲ, ಅವರೇನು ಕೂಲಿ ಇದು ಸಂಬಳ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಮಾತಿಗೆ ಬೆಳ್ಕೊಂಡು ಈ ಥರ ದೊಡ್ಡದಾಗಿದೆ. ಅರ್ಥ ಆಗಲಿಲ್ಲ. ಕೂಲಿ ಸಂಬಳ ಅಂತ? ಕೂಲಿ ಅಂತಂದರೆ ಗಾರೆ ಕೆಲಸ ಮಾಡಿಸ್ತಾರೆ ಅವರು, ಮೇಸ್ತ್ರಿ. ಇವರು ಕೂಲಿಗೆ ಹೋಗಿರೋದು ಅವ್ರ ಹತ್ರ. ಯಾರು ಮೇಸ್ತ್ರಿ? ಯಾರು? ಆಂಜಪ್ಪ. ರಾತ್ರಿ ಮನೆಗೆ ಬಂದಿದ್ರ ನಿಮ್ಮ ಚಿಕ್ಕ? ರಾತ್ರಿ 10 ಗಂಟೆ ತನಕ ಮನೆಯಲ್ಲಿದ್ದು ಆಮೇಲೆ ಕರ್ಕೊಬಂದಿರೋದು ಅವ್ರನ್ನ. ಏನ್ರಲ್ಲಿ ಹೊಡೆದಿರೋದ? ಕೋಲಲ್ಲಿ ಹೊಡೆದಿದ್ರು ಸರ್. ಅಮೌಂಟ್ ಎಷ್ಟು ಕೊಡಬೇಕು? ಅಮೌಂಟು 3,000 ರೂಪಾಯಿ ತನಕ ಬರಬೇಕು. ಅದೇ ವಿಚಾರಕ್ಕೆ? ಅದೇ ವಿಚಾರಕ್ಕೇ ಗಲಾಟೆ. ಬೇರೆ ಏನು ಜಮೀನು ವಿಚಾರ? ಬೇರೆ ಏನು ವಿಚಾರ ಇಲ್ಲ. ಬೆಳಗ್ಗೆ ಬೋರ್ ಹತ್ರ ಬಂದೆ 6:15ಕ್ಕೆ. ನಾನು ಬಂದು ಎಲ್ಲ ಓಡಾಡಿಕೊಂಡು ಗೇಟಲ್ಲಿ ತಿರ್ಸೋಣ ಅಂತ ಬಂದೆ. ಇಲ್ಲಿ ಬಂದರೆ ನಮ್ಮ ಹೊಲದಲ್ಲಿ ಟೊಮೊಟೊ ಗಿಡಗಳಲ್ಲಿ ನಮ್ಮ ಮಾವನೇ ನೋಡಿದೆ, ಬಿದ್ದೋಗಿದ್ರು. ನೋಡಿಬಿಟ್ಟು ಮತ್ತೆ ಮನೆಗೆ ಬಂದು ಕಾರ್ ಹಾಕ್ಕೊಂಡು ಬಂದೆ ಎತ್ಕೊಂಡು ಬರೋಕ್ಕೆ. ನಮ್ಮ ಈ ಮಾವನ ಕರ್ಕೊಂಡು ಬಂದೆ. ನಾವಿಬ್ಬರು ಬಂದು ನೋಡಿದ್ವಿ, ಇಲ್ಲೇ ಇನ್ನೇನು ಉಸಿರೇನಿಲ್ಲ, ಬೇಡ ಅಂತ ಹೇಳಿಬಿಟ್ಟು ಗೊತ್ತಾಯಿತು. ಮತ್ತು ಪೊಲೀಸವ್ರಿಗೆ ಇನ್ಫಾರ್ಮೇಷನ್. ಏನು ಹೆಸರಣ್ಣ ನಿಮ್ಮ ಮಾವ? ರಾಜಣ್ಣ. ನಮ್ಮ ಮಾವ ಹೆಸರು ವಸಂತಪ್ಪ. ಏನಾಗಿದೆ ಗೊತ್ತಿಲ್ಲ, ಏನಾಗಿತ್ತು ಏನೋ ಗೊತ್ತಿಲ್ಲ. ಅಲ್ಲ, ಈಗ ಅವರು ಸಾವಪ್ಪಿದ್ದಾರೆ ಅಂತಂದ್ರಲ್ಲ, ಯಾವ ರೀತಿಯಾಗಿ ಏನು ಏನಾದರೂ ಐಡಿಯಾ ಇದೆ? ಇಲ್ಲ, ಅವ್ರ ಜೊತೆಲಿ ಜಗಳ ಆಡಿದಾರಂತ. ಅವ್ರ ಜೊತೆಲಿ ಒಬ್ಬ ಇದ್ದಾನೆ, ಬಾಮ ಅವನು ಕೇಳಿದ್ರೆ ಗೊತ್ತಾಗುತ್ತೆ ಏನು ಹೆಂಗೆ ವಿಷಯ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ದೇಹದ ಮೇಲೆ ಏನಾದರೂ ಮಾರ್ಕ್ಗಳು ಆ ರೀತಿ ಏನಾದರೂ ಇದೆಯಾ? ಇಲ್ಲ, ನೋಡಿಲ್ಲ. ತಲೆ ಮೇಲೆ ಗಾಯಗಳೆಲ್ಲ ನೋಡಿದೆ. ಗಾಯಗಳಿದೆಯಾ? ಗಾಯಗಳಿದೆ, ಜಾಸ್ತಿ ಗಾಯಗಳಿದೆ. ಎಷ್ಟೊತ್ತಲ್ಲೇ ಹೊಡೆದಿರೋ ಒಂದು 5-6 ಗಾಯಗಳಿದೆ. ಎಷ್ಟೊತ್ತಿಗೆ ಬಂದ್ರಿ ನೀವು ಬೆಳಗ್ಗೆ? ಬೆಳಗ್ಗೆ ನಾವು 6:15 ಹಂಗೆ ಬಂದೆ. ನೀವೇ ಬೆಳಗ್ಗೆ ನೋಡಿದ್ದು? ಬೆಳಗ್ಗೆ ನಾನೇ ನೋಡಿದ್ದು. ನಾನು ನೋಡಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಮನೆಗೆ ಹೋಗಿ ಕಾರ್ ಹಾಕ್ಕೊಂಡು ನಮ್ಮ ಮಾವನ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದು ನೋಡಿದ್ವಿ, ಏನಿಲ್ಲ, ಉಸಿರೇನಿಲ್ಲ. ಸರಿ ಆಯಿತು ಅಂತ ಮತ್ತೆ ಪೊಲೀಸವ್ರಿಗೆ ಇನ್ಫಾರ್ಮೇಷನ್. ರಾತ್ರಿ ಮನೆಗೆ ಬಂದಿದ್ರಂತಣ್ಣ ನಿಮ್ಮ ಮಾವ ಅವರು? ಇಲ್ಲ, ಬಂದಿಲ್ಲ. ರಾತ್ರಿ ಬಂದಿಲ್ಲ. ಯಾವಾಗ ಆಗಿರ್ಬೋದು ಈ ಘಟನೆ? ಅದೊಂದು 2 ಗಂಟೆ ಟೈಮಲ್ಲಿ ಆಗಿರ್ಬೋದು. ರಾತ್ರಿ? ಅದೇ ಅವು ನಮ್ಮ ಬಾಮ ಇದೆ 2 ಗಂಟೆಯಲ್ಲಿ ಇದು ಮಾಡ್ತಾರೆ. ರಾತ್ರಿ ಆಗಿರೋದು? ರಾತ್ರಿ 2 ಗಂಟೆಯಲ್ಲಿ. ಯಾರು ಮಾಡಿರೋದು ಏನು ಗೊತ್ತಿಲ್ಲ? ಅಲ್ಲ, ಇದಾನಲ್ಲ ಜೊತೆಯಲ್ಲಿ, ಅವ್ನು ಕೇಳಿದ್ರೆ ಗೊತ್ತಾಗುತ್ತೆ. ತಿಮ್ಮರಾಯನ್ ಕೇಳಿದ್ರೆ ಗೊತ್ತಾಗುತ್ತೆ. ಎಲ್ಲಿದ್ದಾರೆ ಅವರು? ಅವರು ಸ್ಟೇಷನಲ್ಲಿದ್ದಾರೆ. ಜೊತೆಯಲ್ಲಿದ್ರು ಅವ್ರು ನಿಮ್ಮ ಮಾವ ಜೊತೆ ರಾತ್ರಿ? ಇದ್ರಂತ, ಅವ್ರು ಜೊತೆಯಲ್ಲೇ ಇದ್ದಾರೆ.